ರೈತ ದೇಶದ ಬೆನ್ನೆಲುಬು. ಈತ ರೈತ ಅನ್ನದಾತ. ನಾವು ತೆಗೆದುಕೊಳ್ಳುವ ಬಹುತೇಕ ಎಲ್ಲ ಆಹಾರ ಪದಾರ್ಥಗಳನ್ನು ರೈತರು ಉತ್ಪಾದಿಸುತ್ತಾರೆ. ಹೌದು, ಈಗ ರೈತರು ಅನ್ನದಾತ. ನಾವು ತೆಗೆದುಕೊಳ್ಳುವ ಬಹುತೇಕ ಎಲ್ಲ ಆಹಾರ ಪದಾರ್ಥಗಳು ರೈತರು ಉತ್ಪಾದಿಸುತ್ತಾರೆ. ಅವರು ಈಗ ರೈತರು ಆಹಾರ ಪದಾರ್ಥಗಳನ್ನು ಬೆಳೆದಿದ್ದನ್ನೇ ನಾವು ಜನಸಂಖ್ಯೆ ಈ ದೇಶದಲ್ಲಿ ನಾವು ಇವತ್ತು ಆಹಾರ ಪದಾರ್ಥಗಳನ್ನು ಬೆಳೆದಿರುವುದರನ್ನೇ ಉತ್ಪಾದಿಸಿದ್ದನ್ನೇ ನಾವು ಇವತ್ತು ಊಟ ಮಾಡ್ತಾಯಿದ್ದೀವಿ. ಹೌದು, ದೇಶದ ಇಡೀ ಸಂಖ್ಯೆಯ ರೈತರ ಮೇಲೆ ಅವಲಂಬಿತವಾಗಿದೆ. ಹೌದು, ದೇಶದ ಇಡೀ ಸಂಖ್ಯೆಯು ಜನರ ಮೇಲೆ ಅವಲಂಬಿತವಾಗಿದೆ. ರೈತರು ಜನಸಂಖ್ಯೆ ಮೇಲೆ ಅವಲಂಬಿತವಾಗಿದೆ. ರೈತರು ಜನಸಂಖ್ಯೆ ಮೇಲೆ ಭಾಳ ಖಂಡಿತವಾಗಿ ಕೇರ್ ತಗೊಂತಾರೆ. ರೈತರು ನಮ್ಮ ದೇಶದ ಜನತೆ ಮೇಲೆ ಭಾಳ ಕೇರ್ ತಗೊಂತಾರೆ. ಹೌದು, ಅದಕ್ಕೆ ಅವಲಂಬಿತವಾಗಿದೆ. ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡ ದೇಶವಾಗಿರಲಿ, ಅವರಿದ್ದರೆ ಮಾತ್ರ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಾದಿತ್ತು. ಹೌದು, ಇವತ್ತು ರೈತ ಇರೋ ಕಾರಣದಿಂದ ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ, ದೇಶವಾಗಿರಲಿ, ಅವರಿದ್ದರೆ ಮಾತ್ರ ನಾವು ಭೂಮಿ ಮೇಲೆ ಬದುಕಲು ಸಾಧ್ಯವಾದಿತ್ತು. ಹೌದು, ಇವತ್ತು ಅವರು ಇರೋಕ್ಕೋಸ್ಕರನೇ ಆದ ಕಾರಣ ನಾವು ಅವರು ಬೆಳೆದ ಆಹಾರ ಪದಾರ್ಥಗಳನ್ನು, ಇವತ್ತು ತರಕಾರಿ ಹಾಲು ಆಹಾರ ಪದಾರ್ಥಗಳನ್ನು ಏನೇ ಆಗಲಿ, ಇವತ್ತು ಅವರು ಬೆಳೆದಿದ್ದು ಇವತ್ತು ತುತ್ತು ಅನ್ನ ತಿನ್ನುವುದರಿಂದ ಅವರೇ ಕಾರಣ. ಅದಕ್ಕೋಸ್ಕರ ಅದು ಚಿಕ್ಕದಾಗಿರಲಿ ಅಥವಾ ದೇಶವಾಗಿರಲಿ, ಅವರಿದ್ದರೆ ಮಾತ್ರ ನಾವು ಭೂಮಿಯ ಮೇಲೆ ಬದುಕಲು ಸಾಧ್ಯವಾದಿತ್ತು. ಭಾರತ ದೇಶದಲ್ಲಿ ಬಹಳ ಜನ ಬೇಸಾಯವನ್ನು ಉದ್ಯಾನವನ್ನು ಆರಿಸಿಕೊಂಡಿದ್ದಾರೆ. ಹೌದು, ಭಾರತ ದೇಶದಲ್ಲಿ ಬಹು ಜನ ಬೇಸಾಯವನ್ನು ಉದ್ಯೋಗವನ್ನು ಆರಿಸಿಕೊಂಡಿದ್ದಾರೆ. ಹೌದು, ಭಾಳಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಏನಿಲ್ಲ ಅಂದ್ರೆ ಒಂದು 3% ಒಂದು 100%ನಾಗ ಒಂದು 3% ಇರ್ಬೋದು ನಮ್ಮ ದೇಶದಲ್ಲಿ ರೈತರು ಭಾಳಷ್ಟು ಜನ ಇದ್ದಾರೆ. ಹೌದು, ಅವರು ಇರೋದಕ್ಕೋಸ್ಕರ ಅವರು ನಮ್ಮ ಭಾರತ ದೇಶದಲ್ಲಿ ಬಹು ಜನ ಬೇಸಾಯವನ್ನು ಉದ್ಯಾನವನ್ನು ಆರಿಸಿಕೊಂಡಿದ್ದಾರೆ. ಬೇಸಾಯ ಅಥವಾ ವ್ಯವಸ್ಥೆಯ ಅಥವಾ ಕೃಷಿ ಎಂದರೆ ಬೆಳೆಯನ್ನು ಬೆಳೆಯುವುದು ಎಂದರೆ, ಅಥವಾ ಹೀಗೆ ಬೆಳೆಯನ್ನು ಬೇಸಾಯಗಾರ, ಕೃಷಿಕ ಅಥವಾ ರೈತ ಹೊಲ ಗದ್ದೆಗಳಲ್ಲಿ ಭಾಳ ಶ್ರಮದಿಂದ ಕೆಲಸ ಮಾಡುತ್ತಾನೆ. ಹೌದು, ಇವತ್ತು ರೈತ ಬೇಸಾಯ ಅಥವಾ ವ್ಯವಸ್ಥೆಯ ಅರ್ಥ ಅಥವಾ ಕೃಷಿ ಎಂದರೆ ಬೆಳೆಯನ್ನು ಬೆಳೆಯುವುದು ಎಂದು ಅರ್ಥ. ಹೀಗೆ ಬೆಳೆಯನ್ನು ಬೇಸಾಯಗಾರ, ಕೃಷಿಕ ಅಥವಾ ರೈತ ಹೊಲ ಗದ್ದೆಗಳಲ್ಲಿ ಭಾಳ ಶ್ರಮದಿಂದ ಕೆಲಸ ಮಾಡುತ್ತಾನೆ. ಹೌದು, ಇವತ್ತು ರೈತ ನೆಲಕ್ಕೆ, ನಮ್ಮ ಭೂಮಿಗೆ ಬೆವರು ಸುರಿಸಿ ಕೆಲಸ ಮಾಡುತ್ತಾನೆ. ಭೂಮಿ ತಾಯಿ ಎಂದರೆ ಇವತ್ತು ಭೂಮಿ ತಾಯಿ ಮೇಲೆ ನಾವು ಇದ್ದೀವಿ ಅಂದ್ರೆ ಭೂಮಿ ತಾಯಿ ಎಷ್ಟು ಭಾರವನ್ನು ಹೊರುತ್ತಾಳೆ. ಹೌದು, ಭಾರವನ್ನು ಹೊರುತ್ತಾಳೆ. ಇನ್ನೂ ಒಂದು ಭಾರ, ಇದು ಏನೇ ವೇಟ್, ಇದು ನಮ್ಮ ಭೂಮಿ ತಾಯಿ ಮೇಲೆ ನಾವು ಭಾರ ಆಗಿ ನಿಂದಿರ್ತೀವಿ. ಯಾಕೆಂದರೆ ಭೂಮಿ ತಾಯಿ ಅನ್ನ ಕೊಡುತ್ತಾಳೆ. ಇವತ್ತು ಅನ್ನವನ್ನು ವೇಸ್ಟ್ ಮಾಡಬಾರದು. ನಮ್ಮ ದೇಶದಲ್ಲಿ ಭಾಳಷ್ಟು ಜನ ವೇಸ್ಟ್ ಮಾಡುತ್ತಾರೆ. ಇವತ್ತು ಅನ್ನ ಸಿಗುವುದು
ಅನ್ನ ಸಿಗೋದು ಕಷ್ಟ ಆಗಿದೆ. ಯಾಕೆಂದರೆ ಅನ್ನ ತರಕಾರಿಗಳು ಇವೆಲ್ಲ ಸಿಗೋದು ಕಷ್ಟ ಆಗಿದೆ. ಅನ್ನವನ್ನು ಭಾಳ ವೇಸ್ಟ್ ಮಾಡಬಾರದು. ಅನ್ನ ನಾವು ಒಟ್ಟಿಗೆ ತಿನ್ನುತ್ತೇವೆ. ಯಾಕಂದರೆ ಅವರು ಬೆವರು ಸುರಿಸಿ ಕಷ್ಟಪಟ್ಟು ನಮ್ಮ ರೈತರು ಬೆಳೆದ ಅಕ್ಕಿಯನ್ನು ಭಾಳ ಸುಂದರವಾಗಿ ನಾವು ಊಟ ಮಾಡೋಕ್ಕಾರ ನೀಟಾಗಿ ಊಟ ಮಾಡಬೇಕು, ಚೆಲ್ಲಬಾರ್ದು, ನೀಟಾಗಿ ಊಟ ಮಾಡಲೇಬೇಕು. ನಾವು ಅವರು ಶ್ರಮದಿಂದ ಬೆವರು ಸುರಿಸಿ ಈ ಭೂಮಿಯ ಬೆವರು ಸುರಿಸಿ ಕೆಲಸ ಮಾಡಿ ಕಷ್ಟಪಟ್ಟು ನಮಗೆ ಇವತ್ತು ಎಷ್ಟೋ ಕಂಪ್ನಿಗಳು ಅವರೆಲ್ಲ ಊಟ ಮಾಡ್ತಾರೆ, ಹೌದಲ್ಲ? ಅವ್ರಿಗೆ ಏನನ್ನ ಸೌಲಭ್ಯ ಸಿಕ್ಕಿದವ ಸರ್ಕಾರದಿಂದ, ಅವ್ರಿಗೆ ಏನನ್ನ ಸೌಲಭ್ಯ ಸಿಗಂಗೆ ಮಾಡಬೇಕು. ಹೌದು, ಅವರಿಗೆ ಸೌಲಭ್ಯ ಸಿಗುತ್ತವ, ಇನ್ಮೇಲೆ ಅವರಿಗೆ ಏನಾದರೂ ಸಿಗಬಹುದು. ಹೌದು, ನಾವು ರೈತರ ಇವತ್ತಿರಬೇಕಂದ್ರಿನ ಅವರೇ ಕಾರಣ. ನಾವು ಇವತ್ತು ತುತ್ತು ಅನ್ನ ಊಟ ಮಾಡೋದು ರೈತರೇ ಕಾರಣ. ಬೆಳೆ ಬೆಳೆಯುತ್ತಾನೆ ಅವನು ಶ್ರಮವಹಿಸಿ ದುಡಿಯುವುದರಿಂದಲೇ ನಮಗೆ ನಮ್ಮ ಪ್ರತಿದಿನದ ಆಹಾರ ಸಿಗುವುದು. ಹೌದು, ನಮಗೆ ಪ್ರತಿದಿನ ಆಹಾರ ಸಿಗುವುದೇ ಅವರೇ ಕಾರಣ. ರೈತರು ಇರೋದಕ್ಕೋಸ್ಕರ ಈ ಜನಸಂಖ್ಯೆ ಇರೋದು ಭೂಮಿ ಮೇಲೆ. ಯಾಕೆಂದರೆ ಅವರು ಬೆಳೆದಿದ್ದೇ ಈಗ ಎಷ್ಟೋ ಕೋಟಿ ತಿನ್ನಕತ್ತತ್ತೆ. ಎಷ್ಟು ನಮ್ಮ ಇಂಡಿಯಾದಾಗ ಏನಿಲ್ಲ ಅಂದ್ರೆ ಒಂದು 30 ಕೋಟಿ ಜನಸಂಖ್ಯೆ ಇದೆ. 30 ಕೋಟಿ ಜನಸಂಖ್ಯೆ ಇದೆ. ಈ 30 ಕೋಟಿ ಜನಸಂಖ್ಯೆ ಇವತ್ತು ಊಟ ಮಾಡ್ತಂದ್ರಿಗಿನ ರೈತರನ್ನ ಎಷ್ಟೋ ಜನಸಂಖ್ಯೆ ನೆನೆಸ್ಕೊಂಡು ಊಟ ಮಾಡಬೇಕು. ಯಾಕೆಂದರೆ ಊಟ ಮಾಡೋಕ್ಕಾರ ನಾವು ಅನ್ನದ ಮೇಲೆ ಸಕ್ಕ ತೋರಿಸ್ಬಾರ್ದು. ಇವತ್ತು ರೈತರು ಕಷ್ಟಪಟ್ಟು ಬೆಳೆದಿರೋ ಅಕ್ಕಿ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಊಟ ಮಾಡಬೇಕು. ಹೌದು, ರೈತ ಪರೋಪಕಾರಿ. ಬಿಸಿಲಿರಲಿ ಮಳೆ ಇರಲಿ ಅವನಿಗೆ ವಿಶ್ರಾಂತಿಯೇ ಇಲ್ಲ. ಅವನು ಸದಾ ಕೆಲಸ ಮಾಡುತ್ತಾನೆ. ಹೌದು, ಮಳೆ ಎಂಬ್ಲಂಗ, ಬಿಸಿಲು ಎಂಬ್ಲಂಗ, ಚಳಿ ಎಂಬ್ಲಂಗ. ಹೌದು, ಇವತ್ತು ಅವನು ಮಳೆಯಲ್ಲಿ ಚಳಿಯಲ್ಲಿ ಬಿಸಿಲಲ್ಲಿ ಇವತ್ತು ಬೆವರು ಸುರಿಸಿ ಇವತ್ತು ಅವನು ಮಾಡೋ ಕೆಲಸಕ್ಕೆ ನಾವು ಒಂದು ತೃಪ್ತಿಯಿಂದ ಊಟ ಮಾಡಬೇಕು. ಹೌದು, ಖುಷಿಯಿಂದ ಊಟ ಮಾಡಬೇಕು. ರೈತ ಪರೋಪಕಾರಿ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಇವತ್ತು ರೈತ ಅವನಿಗೆ ವಿಶ್ರಾಂತಿ ಇಲ್ಲ. ಅವನು ಸದಾ ಕೆಲಸ ಮಾಡುತ್ತಾನೆ. ಅವನಿಗೆ ಒಂದು ವಿಶ್ರಾಂತಿ ಸಿಗೋಕೆ ಒಂದು ಏನಾದರೂ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಸರ್ಕಾರಕ್ಕೆ ತಲುಪಬೇಕು. ಇದು ಸರ್ಕಾರ ಏನಾದರೂ ಒಂದು ಸೌಲಭ್ಯ ಮಾಡಿಕೊಡಬೇಕಂತ ತಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ತಾನು ಹಸಿದರೂ ಬೇರೆಯವರಿಗೆ ಉಣ್ಣ ಬಡಿಸುತ್ತಾನೆ. ತಾನು ಹಸಿದರೂ ಉಣ್ಣ ಬಡಿಸುತ್ತಾನೆ. ಹೌದು, ಇವತ್ತು ತಾನು ಉಳುಮೆ ಮಾಡಿ ನೇಗಿಲ ಯೋಗಿ ಉಳುಮೆ ಮಾಡಿ ಇವತ್ತು ತಾನು ಹಸಿದು ನಮಗೆ ಉಣಬಡಿಸುತ್ತಾನೆ. ಹೌದು, ಬಿಸಿಲಲ್ಲಿ ನೇಗಿಲ ಯೋಗಿ ಹೌದು ಉಣ್ಣಪಡಿಸುತ್ತಾನೆ. ಅವನು ತಾನು ಹಸಿದು ಬೇರೆಯವರಿಗೆ ಉಣಬಡಿಸುತ್ತಾನೆ. ಹೌದು, ನಾವು ಬೇರೆಯವರು ರೈತರ ಮನೆಗೆ ಹೋದ್ರೆ ಅವರು ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ? ಯಾರೇ ಹೋಗಲಿ, ಸಾಹುಕಾರ ಹೋಗಲಿ, ಯಾರೇ ಹೋಗಲಿ, ಅವರು ನಮಗೆ ಅವರು ಸೊಕ್ಕು ಅಹಂಕಾರ ಏನು ತೋರಿಸಲ್ಲ. ಅವರು ಯಾರೇ ಹೋದರೂ ಅವರಿಗೆ ಒಂದು ಹೊತ್ತು ಊಟ ಹಾಕುತ್ತಾರೆ. ರೈತರಷ್ಟು ಬುದ್ಧಿವಂತರು ಯಾರೂ ಇಲ್ಲ ಈ ದೇಶದಲ್ಲಿ. ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ರೈತರಿಗೆ ನೀಡಿದರು. ಹೌದು, ಇವತ್ತು ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ರೈತರಿಗೆ ನೀಡಿದರು. ಹೌದು, ಅವರು ಇವತ್ತು ನೀಡಿದ ಕಾರಣ ಏನಂದರೆ ಜೈ ಕಿಸಾನ್
ಜೈ ಜೈ ಜವಾನ್ ಜೈ ಕಿಶನ್ ಅಂತ ಎಂಬ ಘೋಷಣೆಯನ್ನು ಯಾಕೆ ರೈತರಿಗೆ ನೀಡಿದ್ದಾರೆ ಅಂದರೆ, ಇವತ್ತು ರೈತರು ಎಲ್ಲಿಯಾನ ಹೋರಾಟ ಮಾಡಬೇಕಂದ್ರಿಗಿನ ಒಂದು ಘೋಷಣೆ ಮಾಡೋಕ್ಕೆ ಜೈ ಜವಾನ್ ಜೈ ಕಿಶನ್ ಎಂಬ ಘೋಷಣೆಯನ್ನು ಕೂಗೋಕ್ಕೆ ಒಂದು ಹಕ್ಕನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೀಡಿದ್ದಾರೆ. ಹೌದು, ಎಸ್, ದೇಶದ ಇಡೀ ಜನಸಂಖ್ಯೆ ರೈತರ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ರೈತರು ನಮ್ಮ ದೇಶದ ಬೆನ್ನೆಲುಬು. ಪ್ರತಿದಿನ ರೈತನಿಗೆ ವಂದನೆ ಹೇಳಬೇಕು. ಹೊಲದಲ್ಲಿ ದುಡಿಯುವ ಹೌದು, ದೇಶದ ಇಡೀ ರೈತರ ಮೇಲೆ ಅವಲಂಬಿತವಾಗಿದೆ. ಹೌದು, ಅವರ ಮೇಲೆ ನಾವು ಅವಲಂಬಿತವಾಗಿರಬೇಕು. ರೈತರ ಮೇಲೆ ನಾವು ಸ್ವಲ್ಪ ಜನಸಂಖ್ಯೆ ರೈತರ ಮೇಲೆ ನಾವು ಫುಲ್ ಕೇರ್ ತಗೋಬೇಕು. ಯಾಕೆಂದರೆ ಅವರು ಬೆಳೆದಿದ್ದೇ ನಾವು ಇವತ್ತು ತಿನ್ನಕತ್ತಿರೋದು. ಆಹಾರ ಪದಾರ್ಥಗಳು ಏನೇ ಆಗಲಿ, ತರಕಾರಿ ಆಗಲಿ, ಏನೇ ಆಗಲಿ, ಅವರು ಫ್ರೆಶ್ಶಾಗಿ ಬೆಳೆದು ನೀಟಾಗಿ ಬೆಳೆದು ನಮಗೆ ಸೇಲ್ ಮಾರ್ಕೆಟಿಗೆ ಹಾಕ್ತಾರೆ. ಮಾರ್ಕೆಟ್ಲಿಂದ ನಾವು ತಗೊತೀವಿ. ಫ್ರೆಶ್ಶಾಗಿ ಬರುತ್ತವೆ. ಇವತ್ತು ತರಕಾರಿ ಆಗಲು ಏನೇ ಆಗಲು ಅವರು ಕಷ್ಟಪಟ್ಟು ಬೆವರು ಸುರಿಸಿ ಇವತ್ತು ಬೆಳೆಯುತ್ತಿರುವುದನ್ನು ತಿನ್ನುವುದರಿಂದ ಅವರಿಗೆ ಒಂದು ಹೀಗಾಗಿ ರೈತರ ನಮ್ಮ ದೇಶದ ಬೆನ್ನೆಲುಬು. ಪ್ರತಿದಿನ ರೈತನಿಗೆ ವಂದನೆ ಹೇಳಬೇಕು. ಹೊಲದಲ್ಲಿ ದುಡಿಯುವ ಹೌದು, ಅವರಿಗೆ ಒಂದು ನಮಸ್ಕಾರ ಮಾಡಬೇಕು. ಯಾಕಂದರೆ ರೈತರು ಇರೋ ಕಾರಣದಿಂದ ನಾವು ಇವತ್ತು ಊಟ ಮಾಡ್ತಾಯಿದ್ದೀವಿ. ಹೊಲದಲ್ಲಿ ದುಡಿಯುವ ರೈತ ವಂದನೆ. ಅವರು ಸುಖ ಶಾಂತಿಯಾಗಿ ನಾವು ಸುಖವಾಗಿ ಇವತ್ತು ಖುಷಿಯಿಂದ ಊಟ ಮಾಡುತ್ತಿದ್ದೇವೆ. ನೇಗಿಲ ಯೋಗಿ ಜಯವಾಗಲಿ. ಧನ್ಯವಾದಗಳು. ವಿನಯ್ BR ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಧನ್ಯವಾದಗಳು.